ನಮಸ್ಕಾರ. ನಾನು ರಮಾಕಾಂತ್ ನರಗುನ್, ನ್ಯಾಷನಲ್ ಚೀಫ್ ಕೋಆರ್ಡಿನೇಟರ್, ನ್ಯಾಷನಲ್ ಎಜುಕೇಷನ್ ಕಮಿಟಿ ನಿಮ್ಮ ಮುಂದುಗಡೆ. ಈಗ ಎಷ್ಟೋ ಜನರು ಕಾಯ್ತಾ ಇದ್ದೀರಾ, ನಾವು ಹೇಳಿದ ಪ್ರಕಾರ ದೀಪಾವಳಿಗಿಂತ ಮೊದಲು ಏನಾದರೂ ಒಂದು ಒಳ್ಳೆಯ ನ್ಯೂಸ್ ಕೊಡ್ತೀವಂತ ಭರವಸೆ ಕೊಟ್ಟಿದ್ದೀವಿ. ಹಾಗೂ ಮೊನ್ನೆ 11 ಮತ್ತು 12ನೇ ತಾರೀಕು ಏನು ಬೆಂಗಳೂರಿನಲ್ಲಿ ಪ್ರೊಟೆಸ್ಟ್ ಡೆಮಾನ್ಸ್ಟ್ರೇಷನ್ ಏನಾಯ್ತಲ್ಲ, ಅದಕ್ಕೆ ಜನಸಾಗರಗಳು ನೀವೇನು ಬಂದ್ರಲ್ಲ, ಇದು ಒಂದು ಕಾರಣ. ನಮ್ಮ ಒಳ್ಳೆಯ ರಿಸಲ್ಟ್ ಬರ್ತಾಯಿದೆ. ಹಾಗೂ ಇದಾದಮೇಲೆ ನಾನು 13ನೇ ತಾರೀಕು ಡೆಲ್ಲಿಗೆ ಮತ್ತೆ ಹೋಗಿ ಅಲ್ಲಿ CBT ಮೀಟಿಂಗ್ ಮುಂದ್ಗಡೆ ನಾವು ದೊಡ್ಡ ಡೆಮಾನ್ಸ್ಟ್ರೇಷನ್ ಮಾಡಿದ್ವಿ. ಆವಾಗ ಅವರು CBT ಮೆಂಬರ್ಸು ನಮ್ಮ ಚೀಫ್ ಆಗಿರ್ತಕ್ಕಂಥ ಮನ್ಸುಖ್ ಮಾಂಡವಿಯಾ ಅವರು, ಲೇಬರ್ ಮಿನಿಸ್ಟ್ರು, ಅವ್ರು ನಮ್ಮನ್ನು ಒಳಗೆ ಕರೆದು, ಇಲ್ಲ ನೀವು ಮಾಡಬೇಡಿ, ನಿಮ್ಗೆ ನಾವೆಲ್ಲ ಮಾಡಿಕೊಡ್ತೀವಿ ಅಂದರು. ಇಲ್ಲ, ಅದೆಲ್ಲ ಆಗಲ್ಲ, ನಮ್ಮ ಜನರಿಗೆ ಜಾಸ್ತಿ ನಾವು ಹಿಂಗೆ ಹೇಳೋಕ್ಕಾಗಲ್ಲ, ನೀವು ಏನಾದರೂ ನಮ್ಗೆ ಮಾಡಿಕೊಡ್ಲಿಕ್ಕೆ ಬೇಕು. ಆವಾಗ ಅವ್ರು ಹೇಳಿದರು, ಇಲ್ಲ ನೀವು ನಾಳೆ ಬನ್ನಿರಿ, ನೀವು 14ನೇ ತಾರೀಕು 2:30 ಬನ್ನಿ, ನಿಮ್ಮ ಜೊತೆಗೆಲ್ಲ ಡೀಟೇಲ್ ಡಿಸ್ಕಸ್ ಮಾಡಿ ಏನಬೋದು ಮಾತಾಡೋಣ. ಅದಕ್ಕೆ ನಾವು 13ನೇ ತಾರೀಕು ಆದಮೇಲೆ 14ನೇ ತಾರೀಕು 2:30 ಗಂಟೆಗೆ ಮನ್ಸುಖ್ ಮಾಂಡವಿಯಾ ಅವ್ರ ಜೊತೆಗೆ ನಮ್ಮ ಅಪಾಯಿಂಟ್ಮೆಂಟ್ ಇತ್ತು. ಅವ್ರ ಜೊತೆಗೆ ಒಂದು 45 ಮಿನಿಟ್ಸ್ ಡಿಸ್ಕಷನ್ ಆಯಿತು. ನಾವು ಕೇಳಿದ್ದದೆ, ನೀವು ಯಾವಾಗ ಮಾಡ್ತೀರಾ, ಎಷ್ಟು ಕೊಡ್ತೀರಾ, ಅಷ್ಟೇ ನಮಗೆ ಬೇಕು, ಬೇರೆ ನಾವೇನೂ ಕೇಳೋಕ್ಕೆ ತಯಾರಿಲ್ಲ. ಅವರು ಏನೇನೋ ವಿಷಯಗಳನ್ನು ಹೇಳಿದರು. ನಾವು ಹೇಳಿದ್ವಿ, ಮೊದಲು ನಮ್ಮ ಪೆನ್ಷನ್ದಾರಿಗೆ ಪೆನ್ಷನ್ ಕೊಡಿಸ್ರಿ, ಆಮೇಲೆ ನಮ್ಮ ಜೊತೆ ಉತ್ತರ ಕೊಡೋಕೆ ರೆಡಿ ಆಗ್ತೀವಿ. ಅದು ಫೈನಲ್ ಎಲ್ಲ ಮಾತಾಡಿದ ಮೇಲೆ ಕೊನೆಗೆ ಒಂದು ಹಂತಕ್ಕೆ ಮುಟ್ಟಿದ್ವಿ. ಇಲ್ಲ, ನಾನು ನಿಮಗೆ ಮಾಡಿಕೊಡ್ತೀನಿ, ಹಂಗಾರೆ ನಮಗೊಂದು ಡಾಕ್ಯುಮೆಂಟ್ ಆದರೂ ಕೊಡ್ರಿ, ಮಾಡಿಕೊಡ್ತೀನಿ ಅಂತ ಹೇಳಿದ್ದಕ್ಕೆ ಅವರು ಒಂದು ಲೆಟರನ್ನು ನಮಗೆ ಮಾಡಿ ಕಳಿಸ್ತೀವಿ ಅಂತ ಹೇಳಿ, ತಮ್ಮದೊಂದು ಪ್ರೊಸೀಜರ್ ಇರುತ್ತೆ. ಯಾವುದೇ ಒಂದು ಸರ್ಕಾರದಿಂದ ಒಂದು ಲೆಟ್ರ್ ತೊಗೊಳೋದು ಭಾರಿ ಆರ್ಡಿನರಿ ಕೆಲಸ ಅಲ್ಲ ಅದು. ನಿಜವಾಗ್ಲೂ ಹೇಳಬೇಕಂದ್ರೆ ಅದು ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ಗೆ ಹೋಗಿ ಸಿಗ್ನೇಚರ್ ಆಗಿ ಆಮೇಲೆ ಬಂತು ನಮಗೆ ಬರಬೇಕಾಗತ್ತೆ. ಅದಕ್ಕೆ ಒಂದು 2 ದಿವಸ ಆಗುತ್ತೆ, ನಿಮ್ಗೆ ಲೆಟ್ರ್ ಕಳಿಸ್ತೀವಿ ಅಂತ ಹೇಳಿದರು. ಅದೇ ಲೆಟ್ರು ನಾನು ನಿಮಗೆ ಈಗ ಸ್ಕ್ರೀನ್ ಮೇಲೆ ಇಟ್ಟಿದ್ದೀನಿ. ನಮಗೆ ಬಂದಿರೋದು ಸುಳ್ಳಾಡಲ್ಲ, ನಾವು ಮಾತಾಡಿದ್ದು ಸುಳ್ಳಲ್ಲ, ಲೆಟ್ರ್ ಬಂದಿದ್ದು ಸುಳ್ಳಲ್ಲ, ನಮ್ಮ ಪ್ರಯತ್ನವೂ ಸುಳ್ಳಲ್ಲ. ನಾವು ಯಾವಾಗಲೂ ಸತ್ಯಮೇವ ಜಯತೆ. ಜನರು ಏನೇನೋ ಅಂತಾರೆ ಅನ್ನಲಿ, ನಾವು ನಮ್ಮ ಜೀವನ ಇರೋವರೆಗೂ, ನನ್ನ ಜೀವ ಇರೋವರೆಗೂ ನಾನು ಹೀಗೆ ಹೊಡೆದಾಡಿ ನಿಮಗೆ ಪೆನ್ಷನ್ನು ಕೊಡಿಸೇ ತೀರ್ತೀನಿ. ಇದು ಒಳ್ಳೆಯ ಲೆಟ್ರ್ ಬಂದಿದೆ. ಅವರು ಅದರಲ್ಲಿ ಕಮಿಟ್ಮೆಂಟ್ ಮಾಡ್ಕೊಂಡಿದ್ದಾರೆ. ಏನೇನು ಮಾಡ್ಕೊಂಡಿದ್ದಾರೆ? 1, ರೆಸ್ಪೆಕ್ಟಬಲ್ ಪೆನ್ಷನ್ ನಿಮ್ಮನ್ನ ಕೊಡ್ತೀನಿ. 2ನೇದು, ನಿಮಗೇನು ಆರೋಗ್ಯದ ಬಗ್ಗೆ ಏನು ಕವರೇಜ್ ಇಲ್ಲ, ಅದು ಕೂಡ ನಾನು ಸರ್ಕಾರದಿಂದ ಆರೋಗ್ಯದ ಕವರೇಜು ಎಲ್ಲ EPS 95 ಪೆನ್ಷನ್ದಾರಿಗೆ ಏನೂ ಪ್ರೀ ಕಂಡೀಷನ್ ಇಲ್ಲಾರದೆ ಕೊಡಿಸ್ತೀನಿ. 3ನೇದು, ಯಾರ್ಯಾರು ಸುಪ್ರೀಂ ಕೋರ್ಟ್ ಆರ್ಡ್ರಿಂದ ವಂಚಿತರಾಗ್ಯಾರೋ ಅವರು ಕೂಡ ಸರಿಯಾಗಿ ಪೆನ್ಷನ್ ಕೊಡಿಸ್ತೀವಿ. ಇದಲ್ಲದೆ ನಾನು ಒಂದು ಸರಿ ನಾನು ಈ ಮಿನಿಮಮ್ ಪೆನ್ಷನ್ ಮಾಡಿಕೊಡ್ತೀನಿ, ಅದು ವರ್ಷ ನಿಮಗೆ ಜಾಸ್ತಿ ಆಗಂಗೆ ಮಾಡ್ತೀನಿ ಹೊರತು ಕಾನ್ಸ್ಟೆಂಟಾಗಿ ಒಂದು ಇಳಂಗೆ ಮಾಡಿಲ್ಲ ಅಂತ ಕೆಲವು ವಿಷಯಗಳು ನಮ್ಮ ಜೊತೆಗೆ ಮಾತಾಡಿ ಪತ್ರವನ್ನು ಕೊಟ್ಟಿದ್ದಾರೆ. ಯಾರೂ ಕಾಳಜಿ ಮಾಡ್ತಕ್ಕದ್ದಲ್ಲ, ನೀವು ನಮ್ಗೆ ಆಶೀರ್ವಾದ ಮಾಡ್ರಿ ಅಷ್ಟೇ. ಪೆನ್ಷನ್ ತಂದು ಕೊಡೋದು ನಮ್ಮ ಕಡೆ. ಇದೇ ಒಳ್ಳೆಯ ಸುದ್ದಿ. ದೀಪಾವಳಿಯನ್ನು ಎಲ್ಲರೂ ಸಂಭ್ರಮದಿಂದ ಮಾಡೋಣ. ಸ್ವಲ್ಪ ದಿವಸದಲ್ಲಿ ಫೈನಲ್ ರಿಸಲ್ಟ್ ತೊಗೊಂಬರೋಣ. ನಿಮಗೆಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಬೋಲೋ ಭಾರತ್ ಮಾತಾ ಕಿ ಜೈ.